ಟೈಮ್ ಸಮೂಹ ಸಂಸ್ಥೆಯ ಕಾರ್ಯದರ್ಶಿಯಾದ ಗಂಗಾಧರ್ ಮಾತಾಡ್ತಿದ್ದೀನಿ. ಹಾಗೆ ಸುನಿಲ್ ಅವರು ನಮ್ಮ ಟೈಮ್ಸ್ PU ಕಾಲೇಜಿನ ಅಡ್ಮಿನ್ ಆಗಿರ್ತಾರೆ. ಸೊ ಈ ಒಂದು ಪ್ರೆಸ್ ಮೀಟ್ನ ಉದ್ದೇಶ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಟೈಮ್ ಸಮೂಹ ಸಂಸ್ಥೆಗಳು ಕಳೆದ 14 ವರ್ಷದಿಂದ ತನ್ನದೇ ಆದ ಒಂದು ಎಜುಕೇಷನ್ನಲ್ಲಿ ಏನು ಕೊಡೋಕ್ಕಾಗುತ್ತೋ ಈ ಸಮಾಜಕ್ಕೆ ಆ ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ 14ನೇ ವರ್ಷದ ಜರ್ನಿನಲ್ಲಿ ಈ ಒಂದು ಟೈಮ್ಸ್ PU ಕಾಲೇಜ್ ಚನ್ನರಾಯಪಟ್ಟಣ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡೋ ಹಾಗೆ ಕಳೆದ 3 ವರ್ಷದಿಂದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಮೂಲಕ ನಮ್ಮ ಒಂದು ಟೈಮ್ಸ್ ಪರಿವಾರಕ್ಕೆ ಅವ್ರಿಗೆ ಎಂಟ್ರಿ ಮಾಡೋದಕ್ಕೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟೈಮ್ಸ್ ಒಲಿಂಪಿಯಾಡ್ ಅಂತ ಒಂದು ಪರೀಕ್ಷೆನ ಕಳೆದ 2 ವರ್ಷದಿಂದ ಆಯೋಜನೆ ಮಾಡಿದ್ವಿ. ಇದು 3ನೇ ವರ್ಷ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. PUC ಓದೋದು ಈಗಿನ ಕಾಲದಲ್ಲಿ ನಿಮಗೂ ಗೊತ್ತಿರುತ್ತೆ ಎಷ್ಟು ಹಣ ಬಯಸುತ್ತೆ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ಟೈಮ್ ಸಮೂಹ ಸಂಸ್ಥೆ ಒಂದು ದಿಟ್ಟವಾದ ನಿರ್ಧಾರ ತಗೊಂಡು ಆಯ್ದ ಮಕ್ಕಳುಗಳಿಗೆ, ಸೊ 10ರಿಂದ 15 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 50% ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಮ್ಸು ಇದೇ ಮುಂಬರುವ ಭಾನುವಾರ ಅಂದರೆ 11/1/2026 ಭಾನುವಾರ ಈ ಒಂದು ಎಕ್ಸಾಮ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಸರಿ, ಎಕ್ಸಾಮ್ಸ್ ಯಾರು ತಗೊಬಹುದು ಅಂದರೆ, ಈಗ ಪ್ರತಿಷ್ಠಿತವಾಗಿ 10ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, CBSE ಆಗಿರ್ಬೋದು ಅಥವಾ ICSE ಆಗಿರ್ಬೋದು. IGCS ನಮ್ಮಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ CBSE, ICSE, ಸ್ಟೇಟ್ ಯಾವ ವಿದ್ಯಾರ್ಥಿಗಳು ಕೂಡ ಬೇಕಾದರೆ ಈ ಎಕ್ಸಾಮ್ಸ್ಗೆ ಅರ್ಹತೆಯನ್ನು ಪಡ್ಕೋಬಹುದು. ಮೊದಲನೇದಾಗಿ ಈಗೊಂದು ಪಾಂಪ್ಲೆಟ್ನಲ್ಲಿ ಅಥವಾ ಅದರಲ್ಲೇ ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನ್ ಮಾಡಿದ್ರೆ ಸಾಕು ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಇಲ್ಲ ಸರ್ ನಾವು ಡೈರೆಕ್ಟಾಗಿ ಬರ್ತೀವಿ ಅಂದರೆ ಡೈರೆಕ್ಟಾಗಿ ಭಾನುವಾರನೇ ಬಂದು ಅವರು ನಮ್ಮ ಹತ್ರ ನೋಂದಣಿ ಮಾಡ್ಕೊಬೋದು. ಸೊ ಇದರ ಒಂದು ಅನುಕೂಲ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸು ಕೂಡ ಆಗುತ್ತೆ. ಈ ಎಕ್ಸಾಮ್ಸ್ನ ಮೊದಲನೇ ಮಾನದಂಡ ಆಗಲೇ ಹೇಳಿದೆ, 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಾಗಿರ್ಬೋದು, ಕನ್ನಡ ಮೀಡಿಯಂ ಆದರೂ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು. ಇಲ್ಲಿ 60 ಅಂಕಗಳ ಪ್ರಶ್ನೆ ಇರುತ್ತೆ, ಎಲ್ಲ ಮಲ್ಟಿಪಲ್ ಚಾಯ್ಸ್ಗಳಾಗಿರುತ್ತೆ. 60 ಅಂಕಗಳು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಸೊ ಅದರಲ್ಲಿ ಸೈನ್ಸು 30 ಮಾರ್ಕಿಗಿರುತ್ತೆ, ಮ್ಯಾಥ್ಸ್ 20 ಮಾರ್ಕಿಗಿರುತ್ತೆ, ಇಂಗ್ಲೀಷು 10 ಮಾರ್ಕಿಗಿರುತ್ತೆ. ಇಂಗ್ಲೀಷ್ನಲ್ಲಿ 5 MCQs ಇರುತ್ತೆ, 5 ಮಾರ್ಕಿನ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕಾಗಿದೆ. ಸೊ ಸೈನ್ಸ್ 30ರಲ್ಲಿ ಫಿಸಿಕ್ಸ್ 10, ಕೆಮಿಸ್ಟ್ರಿ 10, ಬಯಾಲಜಿ 10, ಈ ಥರ 30 ಮಾರ್ಕಿಂದರೆ ಮಾಡಿಕೊಟ್ಟಿದ್ದೀವಿ. ಮ್ಯಾಥ್ಸು 20 ಮಾರ್ಕಿಗೆ, ಇಂಗ್ಲೀಷು 10 ಮಾರ್ಕ್, ಟೋಟಲು 60 ಮಾರ್ಕಿನ ಎಕ್ಸಾಮಿನೇಷನ್ಸು ಎಲ್ಲವೂ ಕೂಡ ಪಿಕ್ ಮಾಡುವಂಥದ್ದೇ. OMR ಶೀಟ್ನಲ್ಲಿ ಎಕ್ಸಾಮಿನೇಷನ್ಸ್ ಆನ್ಸರ್ನವರು ಎಂಟ್ರಿ ಮಾಡಬೇಕಾಗುತ್ತೆ. 1 ಗಂಟೆಯ ಕಾಲಾವಕಾಶ. ಇದರಲ್ಲಿ 2 ನಾವು ಸಮಯವನ್ನು ನಿಗದಿಪಡಿಸುತ್ತದೆ. ಹೋದ ವರ್ಷನೂ ಕೂಡ ತುಂಬ ಹೆಚ್ಚು ಜನ, ಸರಿಸುಮಾರು 500ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಆ ಕಾರಣಕ್ಕೋಸ್ಕರ 2 ಭಾಗವಾಗಿ ಮಾಡ್ಕೊಂಡಿದ್ವಿ. ಸೊ ಮೊದಲನೇ ಟೈಮಿಂಗು 10ರಿಂದ 11:30, ಇನ್ನೊಂದು 11:30ಯಿಂದ 1. 2 ಟೈಮಿಂಗನ್ನು ನಾವು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. 10ರಿಂದ 11:30, 11:30ಯಿಂದ 1 ಗಂಟೆ. ಸೊ ಈ ಕಾಲಾವಕಾಶನ ದಯವಿಟ್ಟು ಎಲ್ಲ ಪೋಷಕರು, ನಮ್ಮ ತಾಲೂಕಿನ ಎಲ್ಲ 10ನೇ ತರಗತಿ ವ್ಯಾಸಂಗ ಮಾಡ್ತಿರುವಂಥ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ನಮ್ಮೆಲ್ಲರ ಪರವಾಗಿ ನನ್ನ ಒಂದು ಮನವಿ. ಸೊ ಇದರಿಂದ ಒಂದು ಹೆಚ್ಚು ಮಕ್ಕಳಿಗೆ ಅವಕಾಶ ಸಿಕ್ಕಲಿ ಅಂತ ನಮ್ಮ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.